ನಿಮ್ ಡಯಟ್ ಅಲ್ಲಿ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಂಡ್ರೆ ನಿಮ್ ಬೊಜ್ಜು ಕರಗಕ್ಕೆ ಅಷ್ಟೇ ಈಸಿ ಆಗುತ್ತೆ. ಇದ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದೇ ಮರಿಬೇಡಿ. ಮೊದಲನೇದಾಗಿ ಪ್ರೋಟೀನ್ ತಿನ್ನೋದ್ರಿಂದ ಅದನ್ನ ಜೀರ್ಣ ಮಾಡೋದಕ್ಕೆ ನಿಮ್ ಬಾಡಿ ಕ್ಯಾಲರೀಸ್ ನ ಬರ್ನ್ ಮಾಡ್ತಾ ಇದೆ. ಸೊ ನೀವು ಊಟ ಮಾಡ್ತಾ ಮಾಡ್ತಾ ನಿಮ್ ಕ್ಯಾಲರೀಸ್ ನ ಬರ್ನ್ ಮಾಡಬಹುದು. ಕಾರ್ಬ್ಸ್ ನ ಫ್ಯಾಟ್ ನ ಕರಗಿಸಕ್ಕೆ ನಿಮ್ ಬಾಡಿ ಅಷ್ಟೊಂದು ಕ್ಯಾಲರೀಸ್ ನ ಬರ್ನ್ ಮಾಡಲ್ಲ. ಪ್ರೋಟೀನ್ ನ ಕರಗಿಸಕ್ಕೆ ಕ್ಯಾಲರೀಸ್ ತುಂಬಾ ಜಾಸ್ತಿ ಬರ್ನ್ ಮಾಡುತ್ತೆ. ಎರಡನೇದಾಗಿ ಪ್ರೋಟೀನ್ ತಿನ್ನೋದ್ರಿಂದ ನಿಮ್ ಬಾಡಿ ಮಸಲ್ ನ ಹೋಲ್ಡ್ ಮಾಡಬಹುದು. ನಿಮ್ ಬಾಡಿ ಮಸಲ್ ನ ಮೇಂಟೈನ್ ಮಾಡೋದಕ್ಕೂ ಕ್ಯಾಲರೀಸ್ ನ ಉಪಯೋಗಿಸುತ್ತೆ. ಸೊ ನಿಮ್ ಬಾಡಿ ಎಷ್ಟು ಜಾಸ್ತಿ ಮಸಲ್ ಇರುತ್ತೋ ಅಷ್ಟು ಜಾಸ್ತಿ ತಿರ್ಗಾ ಕ್ಯಾಲರೀಸ್ ಬರ್ನ್ ಆಗ್ತಾ ಇದೆ. ಸೊ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಂದ ನೀವು ಎಕ್ಸರ್ಸೈಸ್ ಮಾಡದೇರನೆ ನಿಮ್ ಕ್ಯಾಲರೀಸ್ ಬರ್ನ್ ಆಗ್ತಾ ಇದೆ. ನೀವು ಹಂಗೆ ಕೂತಿದ ಕಡೆನೆ ಫ್ಯಾಟ್ ಲಾಸ್ ಮಾಡಬಹುದು. ಲಾಸ್ಟ್ ಪಾಯಿಂಟ್ ಅಂತಂದ್ರೆ ಪ್ರೋಟೀನ್ ತಿನ್ನೋದ್ರಿಂದ ನಿಮ್ಗೆ ಹೊಟ್ಟೆ ತುಂಬಂಗ್ ಅನ್ಸುತ್ತೆ. ನೀವು ಜಾಸ್ತಿ ಊಟ ಮಾಡೋದಕ್ಕೆ ಹೋಗಲ್ಲ, ಚೆನ್ನಾಗಿ ಅನ್ನ ಹಾಕೊಂಡು ಬ್ಯಾಟಿಂಗ್ ಮಾಡಕ್ ಹೋಗಲ್ಲ ನೀವು. ಸೊ ನೀವು ತಿಂತಿರೋ ಊಟಕ್ಕೆ ನೀವೇನಾದ್ರೂ ಪ್ರೋಟೀನ್ ನ ಇನ್ಕ್ಲೂಡ್ ಮಾಡಿದ್ರೆ ನಿಮ್ ಬೊಜ್ಜು ಕರಗಿಸಕ್ಕೆ ತುಂಬಾ ಈಸಿ ಆಗುತ್ತೆ.